ಪ್ರಥಮದಲ್ಲಿ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇಂದಿನ ಈ ಒಂದು ಶುಭ ಸಂಜೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ತಾಂಬಾ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಭಗತ್ ಸಿಂಗ್ ಯುವಕ ಮಂಡಳಿ ಹಾಗೂ ಗ್ರಾಮದ ಎಲ್ಲ ಮಂಡಳಿಗಳು ಅನೇಕ ಸಂಘಟನೆಗಳ ಒಂದು ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕನ್ನಡ ರಾಜ್ಯೋತ್ಸವದ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನೇ ಮೊದಲುಗೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯ ಅತಿಥಿ ಮಹೋದಯರೇ, ಯಾವತ್ತೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಈ ಭಗತ್ ಸಿಂಗ್ ಯುವಕ ಮಂಡಳಿ ಹಾಗೂ ಗ್ರಾಮದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳವರೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಪರಂಜ್ಯೋತಿ ಪರಮಾತ್ಮನಿಗೆ ಶರಣ ಸಮರ್ಪಣೆಗಳು. ಯಾಕಂದ್ರೆ ಸಮಯ 11 ಗಂಟೆ ಹತ್ತಿರದೊಳಗೆ ಇರೋದರಿಂದ ನಾನು ಯಾರ ಹೆಸರನ್ನು ಕೂಡ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಯಾರು ಕೂಡ ಅದನ್ನು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ, ಕನ್ನಡ ರಾಜ್ಯೋತ್ಸವ ಅಂತಂದ ಬಳಿಕ ಕನ್ನಡದ ಬಗ್ಗೆ ಮಾತನಾಡ್ತಾ ಹೋದ್ರೆ ಅದು ಯಾವತ್ತೂ ಕೂಡ ಅದು ಮುಗಿದೇ ಇರ್ತಕ್ಕಂಥದ್ದು. ಅದಕ್ಕೆ ಸಮಯದ ಮಿತಿನೇ ಗೊತ್ತಾಗಂಗಿಲ್ಲ. ಕಾರಣ ಏನು ಅಂತಂದ್ರೆ ಕನ್ನಡದ ಶ್ರೀಮಂತಿಕೆಯ ಶಬ್ದಗಳು ಆ ರೀತಿಯೊಳಗದಾವ. ಈಗ ತಾನೇ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಬ್ಬಿಂಗ್ ಸರ್ ಹೇಳಿದ್ರು, ಎಷ್ಟು ಅದ್ಭುತವಾಗಿ ಕನ್ನಡದ ಇತಿಹಾಸವನ್ನ ಹಲ್ಮಿಡಿ ಶಾಸನದಿಂದ ಆರಂಭ ಆಗಿರ್ತಕ್ಕಂಥದ್ದನ್ನ ಅವತ್ತಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಕನ್ನಡದ ಇತಿಹಾಸವನ್ನ ಎಳೆ ಎಳೆಯಾಗಿ ನಮ್ಮೆಲ್ಲರ ಮುಂದೆ ಅದನ್ನ ಬಿಚ್ಚಿಟ್ಟು, ಆರಂಭದೊಳಗೆ ನಮ್ಮ ಗೌರ್ ಸರ್ ಕೂಡ ಆ ಕನ್ನಡದ ಕುರಿತಾದ ವಿಚಾರಗಳನ್ನ ಮಾತನಾಡ್ತಾ ನಮ್ಮ ನಾಡಿನ ಹಿರಿಮೆ ಗರಿಮೆಗಳನ್ನ, ನಮ್ಮ ಗ್ರಾಮದ ಅನೇಕ ನಾಯಕರ ವಿಚಾರಗಳನ್ನ, ಈ ನಾಡಿಗೆ ಕೊಟ್ಟಿರ್ತಕ್ಕಂತಹ ಅನೇಕ ಕೊಡುಗೆಗಳನ್ನ ಸ್ಮರಿಸುವಂತಹ ಒಂದು ಕಾರ್ಯವನ್ನ ಬಹಳ ಅದ್ಭುತವಾಗಿ ಮಾಡಿದ್ರು. ಅವರ ನಂತರದೊಳಗೆ ನಮ್ಮ ಸರಸಂಬಿ ಸರ್ ಬಹುಶಃ ಅವ್ರು ಕನ್ನಡ ಶಬ್ದಗಳನ್ನ ಮಾತನಾಡ್ತಾ ಹೋದ್ರು ಅಂತಂದ್ರೆ ಅದೊಂದು ರೀತಿಯೊಳಗೆ ಹೆಂಗ ನಾವು ಕಂಪ್ಯೂಟರ್ ಅಂತ ನೋಡ್ತೀವಲ್ಲ, ಅದನ್ನ ಟೈಪ್ ಮಾಡ್ತಾ ಶಬ್ದಗಳು ಹೇಗೆ ಉತ್ಪತ್ತಿ ಆಗ್ತಾವಲ್ಲ, ಆಗ ಅವ್ರು ಮಾತನಾಡ್ಲಿಕ್ಕೆ ನಿಂತರು ಅಂತಂದ್ರ ಆ ಶಬ್ದಗಳು ಹೇಗಿರ್ತಾವಂದ್ರ ಅರಳು ಹೊರದ ರೀತಿಯೊಳಗ, ಸ್ಫಟಿಕದ ರೀತಿಯೊಳಗ ಅವರ ಮಾತುಗಳು ಬರ್ತಿರ್ತಾವ. ಅವರ ಮಾತು ಬಹುಶಃ ಜಲ್ದಿ ಮುಗಿಸ್ಯಾರಂದ್ರ, ಬಹುಶಃ ಯಾಕಂದ್ರೆ ಜಲ್ದಿ ಮುಗಿಸೋರೆಲ್ಲ ಬಹಳ ಅದ್ಭುತವಾಗಿ ಆ ಶಬ್ದಗಳ ಕುರಿತಾಗಿರ್ತಕ್ಕಂತಹ ಚಿಂತನೆಗಳನ್ನ ಮಾತನಾಡುವಂತ ನಮ್ಮ ಸರಸಂಬಿಯವರು. ಇವರೆಲ್ಲರೂ ಕೂಡ ಮಾತಾಡೋ ಕಾಲಕ್ಕ ಈ ಕನ್ನಡದ ವಿಚಾರಗಳನ್ನ ಮಾತನಾಡ್ಕೊಂಡು ಬಂದ್ರು. ಅದಕ್ಕೆ ನಾನು ಕನ್ನಡದ ವಿಚಾರಗಳನ್ನ, ಈ ಕನ್ನಡ ರಾಜ್ಯೋತ್ಸವದ ಕುರಿತಾಗಿರ್ತಕ್ಕಂತಹ ವಿಚಾರಗಳನ್ನ ನಾನು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಕಾರಣ ಏನು ಅಂದ್ರೆ ಈ ಸಮಯ 11 ಗಂಟೆ ಆಯ್ತು. ಅದೇನು ಹೇಳ್ತಾರಲ್ಲ, 11ರ ಮೇಲೆ ಇನ್ನೊಂದಿಲ್ಲ ಅನ್ನುವಂಗ 11 ಗಂಟೆ ಒಳಗನೆ ನನ್ನ ಮಾತುಗಳನ್ನು ಮುಗಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾಕಂದ್ರೆ ಈ ಕನ್ನಡದ ಬಗ್ಗೆ ಈಗ ತಾನೇ ಹೇಳಿದ್ರು ನಮ್ಮ ಸರ್, ಕನ್ನಡದ ಬಗ್ಗೆ ನಾವು ಮಾತಾಡೋಕ್ಕಂದ್ರೂ ಕೂಡ ಹೆಚ್ಚಿನ ಪ್ರಮಾಣದೊಳಗೆ ನಾವು ಮಾಡಬೇಕಾಗಿರೋದೇನು ಅಂತಂದ್ರೆ ಈ ಕನ್ನಡ ಭಾಷೆಗೆ ಉಳಿವಿಗಾಗಿ, ಈ ಕನ್ನಡದ ಮಣ್ಣನ್ನ ರಕ್ಷಣೆ ಮಾಡುವ ಸಲುವಾಗಿ ನಮ್ಮ ಭಾಷೆಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಇದರ ಹಿರಿಮೆ ಗರಿಮೆಗಳನ್ನ ತಿಳಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರಥಮದೊಳಗೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋದನ್ನ ಇವತ್ತು ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ, ಅದನ್ನು ಗಮನದೊಳಗೆ ಇಟ್ಕೊಳ್ಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ ಒಂದು ರೀತಿಯೊಳಗೆ ನಾವೆಲ್ಲರೂ ಕೂಡ ಈಗ ತಾನೇ ನಮ್ಮ ಡಬ್ಬಿಂಗ್ ಸರ್ ಮಾತನಾಡುವಂತಹ ಸಮಯದೊಳಗೆ ಹೇಳಿದ್ರು, ಜಗತ್ತಿನೊಳಗೆ ಅತಿ ಹೆಚ್ಚು ಬಳಕೆಯಲ್ಲಿ ಇರ್ತಕ್ಕಂತಹ ಭಾಷೆ ಒಂದು ಚೀನಾದಾದ್ರೆ ಇನ್ನೊಂದು ಎರಡನೇದು ಇಂಗ್ಲಿಷ್ ಅಂತ ಹೇಳಿ. ಬಹುಶಃ ಹೀಗೆ ನಾವೆಲ್ಲ ಇವತ್ತು ಏನ್ ಮಾಡ್ತಿದೀವಿ ಅಂತಂದ್ರ, ನಾವು ಇವತ್ತು ಬೇರೆ ಭಾಷೆಯ ಒಂದು ಪಾಶ್ಚಾತ್ಯದ ಭಾಷೆಗೆ ನಾವೆಲ್ಲರೂ ಕೂಡ ಅದರ ಅನುಕರಣೆಯನ್ನ ಮಾಡ್ತಾ ಅದರ ದಾರಿಯೊಳಗೆ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ. ಬಹುಶಃ ನಮ್ಮದನ್ನೋದನ್ನ ನಾವು ಯಾವ ಕಾಲಕ್ಕೂ ಕೂಡ ಮರಿಬಾರ್ದು. ಅದಕ್ಕೆ ಹೇಳ್ತಾರೆ, ನಮ್ಮದನ್ನ ನಾವು ಪ್ರೀತಿಸಬೇಕಂತ, ಮತ್ತೊಬ್ಬರನ್ನ ಗೌರವಿಸಬೇಕಂತ. ಇದು ನಮ್ಮ ಸಂಸ್ಕೃತಿ. ಅದ ಈ ನಮ್ಮ ಮಣ್ಣಿನ ಸಂಸ್ಕೃತಿ ಇದೆ. ಆ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಭಾಷೆಯ ಉಳಿವಿಗಾಗಿ ಇವತ್ತು ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗಿದೆ. ಇವತ್ತು ಜಾತಿ ಮತ ಅಂತಕ್ಕಂತಹ ಭೇದ ಭಾವಗಳನ್ನ
ಆ ಜಾತಿ ಮತಗಳ ಗೋಡೆಯನ್ನು ಒಡೆದು ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿಯ ರಕ್ಷಣೆ ಸಲುವಾಗಿ ಇವತ್ತು ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಲ್ಬೇಕಾಗಿದೆ. ಕಾರಣ ಅಂದ್ರೆ ನಮ್ಮಲ್ಲಿ ಇವತ್ತು ಯಾರಾದ್ರೂ ಕೂಡ ಒಬ್ರು ಬಂದು ಹೊರಗಡೆಯಿಂದ ಬಂದ್ರು ಅಂತಂದ್ರ ಅವರು ನಮಗೆ ಕನ್ನಡ ಗೊತ್ತಿಲ್ಲ ಅಂತ ಅವ್ರು ಏನಾದ್ರೂ ಕೂಡ, ಕೆಲವೊಬ್ರಿಗೆ ಗೊತ್ತು ಇರ್ತದೆ, ಕನ್ನಡ ಭಾಷೆ ಬರ್ತಿರ್ತದ, ಆದ್ರೂ ಕೂಡ ಅವ್ರು ಮಾತನಾಡುವಂತಹ ಸಮಯದೊಳಗ ಅವ್ರೇನಾದ್ರೂ ಕೂಡ ಬೇರೆ ಭಾಷೆಯೊಳಗೆ ಮಾತಾಡಿದ್ರೆ ನಾವೇ ಅವ್ರು ಹೋಗಿ ಅವ್ರ ಜೊತೆಯೊಳಗ ಆ ಭಾಷೆಯೊಳಗೆ ಮಾತಾಡ್ತೀವಿ. ಆದ್ರೆ ನಮ್ಮ ಭಾಷೆಗೆ ಅವ್ರನ್ನ ತರಬೇಕನ್ನುವಂತ ಪ್ರಯತ್ನ ನಾವು ಮಾಡಂಗಿಲ್ಲ. ಇದಕ್ಕೆ ನಾವು ಆದ್ಯತೆಯನ್ನು ಕೊಡಬಾರದು. ನಮ್ಮ ಭಾಷೆಗೆ ಅವರನ್ನ ಕರೆತಂದು ಕನ್ನಡದೊಳಗೆ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರಿಗೆ ನಾವು ಮಾಡಿಸ್ಬೇಕಾಗ್ತದೆ. ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸ್ಬೇಕಾಗ್ತದೆ, ಅದನ್ನ ಉಳಿಸಿ ಅದನ್ನ ಬೆಳೆಸಬೇಕಾಗ್ತದೆ. ನಮ್ಮ ಬಗ್ಗೆ, ನಮ್ಗೆ ಭಾಷೆಯ ಬಗ್ಗೆ ನಮ್ಗೆ ಅಭಿಮಾನ ಬಹಳ ಕಡಿಮೆ ಅಂತ ನಾನು ನಿಮಗೆ ಹೇಳಂಗಿಲ್ಲ. ಕನ್ನಡದ ಅಭಿಮಾನ ಬಹಳ ಪ್ರಮಾಣದೊಳಗದ. ಆದ್ರೆ ಇಂದಿನ ದಿನಮಾನದೊಳಗ, ಈ ಒಂದು ದಿನಗಳೊಳಗ ಅದರ ಬಗ್ಗೆ ನಾವೆಲ್ಲ ಒಂದು ಸ್ವಲ್ಪ ಅಧ್ಯಯನವನ್ನ ಮಾಡಬೇಕಾಗಿದೆ. ಇವತ್ತು ಬಹಳ ಜನ ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಅಂದ ಕೂಡಲೇ ಒಂದು ಹಳದಿ ವರ್ಣ ಮತ್ತು ಕೆಂಪು ವರ್ಣದ ಒಂದು ಧ್ವಜವನ್ನ ಹಿಡಿದು ಒಂದು ಪಟ್ಟಿ ಕೊಳ್ಳ ಹಾಕೊಂಡು ಕರ್ನಾಟಕ ಮಾತಾಗಿ ಜೈ ಅನ್ಕೊಂಡು ಹೊರಟು ಬಿಡ್ತೀವಿ. ಆದ್ರೆ ಇಷ್ಟ ಮಾಡೋದಲ್ಲ. ನಾವು ನವೆಂಬರ್ 1ಕ್ಕೆ ಮಾತ್ರ ಸೀಮಿತರಾಗ್ತಕ್ಕಂಥ ಕನ್ನಡಿಗರಾಗೋದು ಬೇಡ. ನಾವು ನವೆಂಬರ್ ತಿಂಗಳಿಗೆ ಸೀಮಿತರಾಗ್ತಕ್ಕಂತಹ ಕನ್ನಡಿಗರು ನಾವಾಗೋದು ಬೇಡ. ನಿತ್ಯವೂ ಕೂಡ ಕನ್ನಡದ ಬಗ್ಗೆ ಒಂದಷ್ಟು ಅಧ್ಯಯನಗಳಿರಲಿ, ಕನ್ನಡದ ಬಗ್ಗೆ ಒಂದಷ್ಟು ವಿಚಾರಗಳಿರಲಿ, ಕನ್ನಡದ ಕುರಿತಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡುವಂಥವ್ರು ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಕನ್ನಡ ಭಾಷೆಯ ಒಂದು ವಿಚಾರದಾಗ ನೋಡಿದಾಗ, ಆಗ್ಲೇ ನಮ್ಮ ಗೌರ್ ಸರ್ ಮಾತನಾಡುವಂತ ಸಮಯದೊಳಗೆ ಹೇಳಿದ್ರು ಹಲಸಂಗಿ ಗೆಳೆಯರ ಬಳಗದ ವಿಚಾರ. ಅಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಅವರ ಜೊತೆಯೊಳಗಾಗಿದ್ರು. ನಮ್ಮ ಕನ್ನಡ ಭಾಷೆ ಅಂದ್ರೆ ಕೇವಲ ಒಂದು ಜಾತಿಗೆ ಆಗ್ಲಿ ಅಥವಾ ಒಂದು ಮತಕ್ಕಾಗ್ಲಿ ಸೀಮಿತ ಇರತಕ್ಕಂಥ ಭಾಷೆ ಅಲ್ಲ ಇದು. ಈ ಕನ್ನಡ ಭಾಷೆ ಅಂದ್ರ ಈ ಮಣ್ಣಿನೊಳಗೆ ಎಲ್ಲರೂ ಏನು ನಾವು ಈ ನಾಡಿನೊಳಗೆ ನದೀವಲ್ಲ, ಇದು ಎಲ್ಲರ ಮಾತೃಭಾಷೆಯಾಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಅನ್ನೋದನ್ನ ಇವತ್ತು ನಾವೆಲ್ಲ ಅರ್ಥ ಮಾಡಿಕೊಡ್ಬೇಕಾಗಿದೆ. ಯಾಕಂದ್ರೆ ನಾವು ಇವತ್ತು ಯಾಕೆ ಅಭಿಮಾನ ನಮ್ಮಲ್ಲಿ ಕಡಿಮೆ ಆಗಿದೆ, ಇವತ್ತು ಬಹಳ ಪ್ರಮಾಣದೊಳಗೆ ನಾವು ನೋಡ್ತೀವಿ. ನಾವೆಲ್ಲ ಅದರ ಬಗ್ಗೆ ಒಂದು ರೀತಿ ಅಸಡ್ಡೆ ಭಾವನೆ ನಾವೆಲ್ಲ ಕಾಣ್ತಾ ಇದ್ದೀವಿ. ಇವತ್ತು ನಾನು ಒಂದು ಘಟನೆ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಅಂತ ಕೇಳಿದ್ರೆ, ನಾವು ಒಂದು 4-5 ಜನ ಸ್ವಾಮೀಜಿಯವರು ಕುಡ್ಕೊಂಡು ಒಮ್ಮೆ ನೇಪಾಳದ ಪ್ರವಾಸಕ್ಕೆ ಹೋಗಿದ್ವಿ. ನೇಪಾಳದ ಪ್ರವಾಸಕ್ಕೆ ಹೋದಂತಹ ಸಮಯದೊಳಗೆ ಏನಾಗಿತ್ತು ಅಂದ್ರೆ, ಅಲ್ಲಿ ಆಗತಾನೆ ಚುನಾವಣೆಯಾಗಿ ಹೊಸ ಪ್ರಧಾನಿಗಳ ಘೋಷಣೆಯಾಗಿತ್ತು. ಅವರ ಪ್ರಮಾಣ ವಚನ ಸ್ವೀಕಾರದ ಒಂದು ಕಾರ್ಯಕ್ರಮ ಬಹುಶಃ ಒಂದು 2 ದಿವಸ ಹಿಂದೇನೋ ಆಗಿತ್ತು ಅಂತ ಅನಿಸ್ತದೆ. ಗಿರಿಜಾ ಪ್ರಸಾದ್ ಕೊಯಿರಾಲ ಅನ್ನುವಂಥವ್ರು ಒಬ್ಬರಲ್ಲಿ ಪ್ರಧಾನಿಗಳಾಗಿದ್ರು. ಆ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದೊಳಗ ಅದು ಹಿಂದಿ ಭಾಷೆಯೊಳಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ ಹೇಳಿ ಆ ನೇಪಾಳಿ ಭಾಷೆಯ ಜನ ಏನದಾರಲ್ಲ, ನೇಪಾಳದ ಜನಗಳು ನೇಪಾಳಿ ಭಾಷೆಯೊಳಗೆ ಯಾಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ ಅಂತೇಳಿ ಬಹಳ ದೊಡ್ಡ ಪ್ರಮಾಣದೊಳಗೆ ಗಲಾಟೆಗಳನ್ನ ಮಾಡ್ತಿರೋ, ಹೋರಾಟಗಳನ್ನ ಮಾಡ್ತಾ ಇರೋದನ್ನ ಅವತ್ತು ನಾವು ನೋಡಿದ್ವಿ. ಅವಾಗ ನಮಗನ್ಸಿದ್ದೇನು ಅಂತಂದ್ರೆ, ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡದೇ ಇರೋದಕ್ಕೆ ಇಷ್ಟೆಲ್ಲ ಹೋರಾಟಗಳನ್ನು ಈ ಜನಗಳು ಮಾಡಾಕತ್ತಾರ ಅಂತಂದ್ರ, ನಮ್ಮ ಭಾಷೆ ಮರೆತು ನಾವು ಬೇರೆ ಭಾಷೆಗೆ ನಾವು ಅಡಿಕ್ಟ್ ಆಗಿ ಅದಕ್ಕೆ ಬೇರೆ ಭಾಷೆಗಳನ್ನು ಮಾತನಾಡುವಂತಹ ರೀತಿಯೊಳಗೆ ನಾವೆಲ್ಲ ಬಹಳ ಪ್ರಮಾಣದೊಳಗೆ ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಅಧಿಕಾರಿಗಳಾಗಿರ್ಬೋದು, ಇವತ್ತು ನಮ್ಮ ಸಾಮಾನ್ಯ ಜನರಾಗಿರಬಹುದು, ಎಲ್ಲರೂ ಕೂಡ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂತಹ ರೀತಿಯೊಳಗೆ ನಾವು ಅದಕ್ಕೆ ಬಹಳ ಆಸೆ ಪಟ್ಟು ಅದಕ್ಕೆ ಬೇರೆ ಭಾಷೆಗಳನ್ನ ಮಾತನಾಡ್ತಕ್ಕಂಥವ್ರು ನಾವು ನೋಡ್ತೀವಿ. ನಮ್ಮ ಜನರಿಗೆ ಯಾಕೆ ಅಭಿಮಾನ ಬರ್ತಾ ಇಲ್ಲ ಅನ್ನುವಂಥ ಒಂದು ನೋವು ನಮಗಾಯ್ತು. ಅದಕ್ಕೆ ಆ ನೋವುಗಳು ಅಂತಂದ್ರೆ, ನಾನು ಇದನ್ನ ವಿಷಯ ನಮ್ಮ ಘಟನೆ ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹೇಳೋದಲ್ಲ. ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಇವತ್ತು ನಾವೆಲ್ಲ ನೋಡ್ತೀವಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರಬಹುದು, ಸಚಿವರುಗಳಾಗಿರಬಹುದು, ಪ್ರಮಾಣ ವಚನ ಸ್ವೀಕಾರ ಮಾಡೋ ಕಾಲಕ್ಕೆ ಯಾಕೆಲ್ಲರೂ ಕನ್ನಡದೊಳಗ ಮಾಡ್ತಾರಂತ ಯಾರು ನೋಡಿರೇನು? ಲೈವ್ ನೋಡ್ತಿರ್ತೀರಿ, ನೀವೆಲ್ಲ ನೇರ ಪ್ರಸಾರವನ್ನ ನೋಡ್ತಿರ್ತೀರಿ. ಅಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಜಾಸ್ತಿ ಮಾತಾಡಕತ್ತಾರ ಅಂತಂದ್ರ, ಬಹುಶಃ ಅದಕ್ಕೆ ನಾವೆಲ್ಲರೂ ಹೇಳಬೇಕಾಗಿರೋದು ಏನು ಅಂತಂದ್ರೆ, ಕನ್ನಡ ಭಾಷೆ ಒಂದೇ ನಮಗೆಲ್ಲ. ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ತಾಯಿಯನ್ನು ನಾವು ಯಾವತ್ತೂ ಬಿಟ್ಟುಕೊಡೋದಿಲ್ಲಲ್ಲ. ಆಗ ನಮ್ಮ ಮಾತೃಭಾಷೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಮಾತನಾಡುವಂಥವ್ರಾಗಬೇಕು. ಕನ್ನಡದ ಶಬ್ದಗಳು ಒಂದೊಂದು ಮಂತ್ರಗಳ ರೀತಿಯೊಳಗದಾವ. ಕನ್ನಡದ ಮಾತುಗಳು, ಕನ್ನಡದ ವಿಚಾರಗಳು ಇವೆಲ್ಲವೂ ಕೂಡ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಬ್ದಕೋಶಗಳು, ಒಂದು ಶಬ್ದ ಸಂಗ್ರಹಗಳು ನಮ್ಮೆಲ್ಲರೊಳಗೆ ಅದಾವ. ಅದನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇವತ್ತು ನಮ್ಮ ತಾಂಬಾ ಗ್ರಾಮದೊಳಗೆ
ನಮ್ಮ ಭಗತ್ ಸಿಂಗ್ ಯುವಕ ಮಂಡಳಿ ಬಹಳ ಒಳ್ಳೆಯ ರೀತಿಯೊಳಗೆ ಚಿಂತನೆಯನ್ನ ಮಾಡಿ ಈ ನಾಡಿನೊಳಗ ಇವತ್ತು ಆಗ್ತಾನೆ ಒಂದು ಸನ್ಮಾನಿತರಾಗಿರ್ತಕ್ಕಂತಹ ಸಾಧಕರನ್ನ ಸನ್ಮಾನ ಮಾಡಿದ್ರು. ನಮ್ಮ ಭಾಗದ ಪ್ರತಿಭೆಗಳನ್ನ ಗುರುತಿಸುವಂತಹ ಒಂದು ಕೆಲಸ. ಬಹುಶಃ ನಾವು ಯಾವುದೇ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ ಆ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳು ಏನು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬರೀ ಕೇವಲ ಒಂದು ವೇದಿಕೆ ನಿರ್ಮಾಣ ಮಾಡಿದ್ವಿ, ಎಲ್ಲ ಅತಿಥಿ ಮಹೋದಯರ ಕರೆದ್ವಿ, ಮಾತಾಡೋದು ಮುಗಿತು ಹೋದ್ವಿ ಅಂತಲ್ಲ. ಅದರಿಂದ ಈ ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮಗಳಾಗಿವೆ, ಅದರ ಏನದು ರಿಸಲ್ಟ್ ಅಂತ ನಾವಂತೀವಲ್ಲ, ಅದರ ಫಲಶ್ರುತಿ ಏನು ಅನ್ನೋದನ್ನ ಮೊದಲು ಅರಿತುಕೊಳ್ಬೇಕು. ಇವತ್ತು ಈ ವೇದಿಕೆ ಇವತ್ತು ನಮ್ಮ ಭಾಗದ ಸಾಧಕರನ್ನ ಸನ್ಮಾನಿಸ್ತಕ್ಕಂಥದ್ದು, ನಮ್ಮ ಭಾಷೆಯ ಬಗ್ಗೆ ಅಭಿಮಾನದ ವಿಚಾರಗಳನ್ನ ಈ ವೇದಿಕೆಯ ಮುಖಾಂತರವಾಗಿ ಎಲ್ಲರಿಗೂ ಕೂಡ ತಿಳಿಯಪಡಿಸ್ತಕ್ಕಂಥದ್ದು. ಇವತ್ತು ಅನೇಕ ಅತಿಥಿ ಮಹೋದಯರು, ನಮ್ಮ ಅಧಿಕಾರಿಗಳು ಇಷ್ಟು ಅದ್ಭುತವಾಗಿ ಮಾತಾಡಿದ್ರು. ಬಹುಶಃ ಅವ್ರ ಮಾತುಗಳನ್ನ ಹೇಳುವಂತ ಸಮಯದೊಳಗ ಬಹಳ ಜನ ನಾವೆಲ್ಲ ಪೊಲೀಸ್ ಅಧಿಕಾರಿಗಳು ವೇದಿಕೆಗೆ ಬರ್ತಾರೆ. ಆದ್ರೆ ಇಷ್ಟು ಚಂದ, ಇಷ್ಟು ಅಧ್ಯಯನವನ್ನ ಮಾಡಿ, ಕನ್ನಡದ ಬಗ್ಗೆ ಇಷ್ಟು ಅಧ್ಯಯನ ಮಾಡಿ ಸುದೀರ್ಘವಾಗಿರ್ತಕ್ಕಂತಹ ವಿಚಾರಗಳನ್ನ ಹಂಚಿಕೊಂಡಿದ್ದು ನಾನು ಎಲ್ಲೂ ಕೂಡ ನೋಡ್ಲಿಲ್ಲ. ಅದು ನಮ್ಮ ಜಿಲ್ಲೆಯವರು, ಡಪ್ಪಿನವರು ಇವತ್ತು ಅದ್ಭುತ ಮಾತುಗಳಾಡ್ಯಾರಂತಂದ್ರೆ ನಿಜವಾಗ್ಲೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡ್ತದೆ. ಇಂಥ ಅಧಿಕಾರಿಗಳು ಇವತ್ತು ಅಧಿಕಾರದ ಸಂದರ್ಭದಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಒಳಗೆ ಇರ್ತಕ್ಕಂಥ ತಮ್ಮ ಆರಕ್ಷಕ ಠಾಣೆಯೊಳಗ ಮಾತನಾಡುವಂತಹ ವಿಚಾರಗಳು ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳಿದ್ರು, ಅಲ್ಲಿಯ ವಿಚಾರಗಳನ್ನು. ಯಾಕಂದ್ರೆ ಇಂತಹ ಧೈರ್ಯಗಳನ್ನು ಯಾರು ಕೂಡ ಮಾಡಂಗಿಲ್ಲ. ಅದಕ್ಕೆ ಬಹಳ ದಿಟ್ಟತನದಿಂದ ವಿಚಾರಗಳನ್ನ ಬಹಳ ಅದ್ಭುತವಾಗಿ ಮಂಡನೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಈ ಕನ್ನಡ ನಾಡಿನ ಕುರಿತಾಗಿರ್ತಕ್ಕಂಥ ಅನೇಕ ಚಿಂತನೆಗಳನ್ನ ನಾವೆಲ್ಲ ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಈ ಭಗತ್ ಸಿಂಗ್ ಯುವಕ ಮಂಡಳಿ, ಗ್ರಾಮದ ಅನೇಕ ಸಂಘಟನೆಗಳು ಬಹಳ ಒಳ್ಳೊಳ್ಳೆಯ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಬಹಳ ನೋಡ್ತಾ ಇದ್ದೀವಿ. ಬಹಳ ಸಂತೋಷ ಅನಿಸ್ತದೆ. ಗ್ರಾಮದೊಳಗೆ ಸಂಘಟನೆಗಳು ಅಂತಂದ್ರ ನಿನ್ನೆ ಹುಟ್ಟಿ ಇವತ್ತು ಬೆಳೆದು ನಾಳೆ ಕಣ್ಮರೆ ಆಗ್ತಕ್ಕಂತಹ ಸಂಘಟನೆಗಳ ಅವಶ್ಯಕತೆ ನಮಗಿಲ್ಲ. ಈ ಸಂಘಟನೆಗಳು ಈ ಸಮಾಜದ ಅಂಕು ಡೊಂಕುಗಳನ್ನ ಸರಿಪಡಿಸಿ ಈ ಸಮಾಜಕ್ಕೆ ಏನಾದ್ರೂ ಕೂಡ ಕೊಡುಗೆಯನ್ನು ಕೊಡ್ತಕ್ಕಂಥ ರೀತಿಯೊಳಗ ಬಹುದೊಡ್ಡ ಸಂಘಟನೆಗಳಾಗಿ ಬೆಳೆದು ನಿಲ್ಲಲಿ ಎನ್ನುವಂತಹ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನೆರವೇರಿದ್ದು, ಮುಂದಿನ ದಿನಮಾನಗಳನ್ನು ಕೂಡ ಯಾವುದೇ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ರೆ ನಮ್ಮ ಭಾಗದ ಪ್ರತಿಭೆಗಳನ್ನ ಗುರುತಿಸ್ತಕ್ಕಂತಹ ಕೆಲಸ ಆಗಬೇಕು. ಅವರಿಗೆ ಪ್ರೋತ್ಸಾಹಿಸ್ತಕ್ಕಂತಹ ಕೆಲಸವನ್ನ ಇವತ್ತೆಲ್ಲರೂ ಕೂಡ ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೂ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಅತಿಥಿ ಮಹೋದಯರಿಗೂ, ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದೊಳಗೆ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಕನ್ನಡಾಭಿಮಾನಿಗಳಿಗೂ ಈ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ 2 ಮಾತು ವಿರಾಮ ಕೊಡ್ತಾ ಇದ್ದೆ. ಓಂ ಶೋಭ.